ಒಳ ಕೇಳೋದ್ ನೋಡ್ರಿ, ಒಳ ಕೇಳೋದ್ ನೋಡ್ರಿ ಸರ್. ಗ್ಯಾಸ್ ವಿಚಾರವಾಗಿ ಅದನ್ನೇ ಒಂದು ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಯುದ್ಧ ಘೋಷಣೆ ಮಾಡೋದು ಇವತ್ತು ಹಲವಾರು ದೇಶಗಳಲ್ಲಿ ಹಲವಾರು ಸಮಸ್ಯೆಗಳು ಪ್ರಾರಂಭ ಆಗಿದೆ. ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಈ ಒಂದು LNG CNG ಒಂದು ಸಮಸ್ಯೆಗಳಿದೆ. ಗ್ಯಾಸ್ ಸಮಸ್ಯೆ ಯಾಕೆ ಪ್ರಮುಖವಾಗಿ ಆಟೋ ಡ್ರೈವರ್ಗಳ ಒಂದು ಸಮಸ್ಯೆಗಳನ್ನು ನಾನು ಗಮನಿಸಿದ್ದೆ. ಇಲ್ಲಿ ಈಗ ಕಾಂಗ್ರೆಸ್ನವರು ಅದೇನೋ ಅಟ್ಯಾಕ್ ಮಾಡ್ತಾರೆ ಬಿಜೆಪಿ ಬಗ್ಗೆ. ಇವ್ರು ಇದ್ದಿದ್ರೆ ಏನ್ ಮಾಡೋರು ಇಂಥ ಸಂದರ್ಭದಲ್ಲಿ? ಸ್ವಲ್ಪ ಹೇಳಿ. ಅದೇ ಜಾಗದಲ್ಲಿ ಇದ್ದಿದ್ರೆ ಇವ್ರೇನ್ ಮಾಡೋರು? ಅಟ್ಲೀಸ್ಟ್ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದಲ್ಲಿ ಇಂಥ ಒಂದು ಕ್ಲಿಷ್ಟಕರವಾದಂತಹ ಪರಿಸ್ಥಿತಿ ಇಡೀ ವಿಶ್ವದಲ್ಲಿ ಇದ್ದಾಗ ಅಟ್ಲೀಸ್ಟ್ ಅವರ ಒಂದು ವಿದೇಶಗಳ ಜೊತೆ ಇಟ್ಕೊಂಡಂತ ಒಂದು ಬಾಂಧವ್ಯ, ಅದರಿಂದ ಅಟ್ಲೀಸ್ಟ್ ದೊಡ್ಡ ಡ್ಯಾಮೇಜ್ ಆಗೋದನ್ನ ತಪ್ಪಿಸಿರೋದನ್ನಾದ್ರೂ ನಾವು ಹೇಳ್ಬೇಕಲ್ಲ. ಅಷ್ಟು ಕಿಂಚಿತ್ತು ಇವರಿಗೆ ಹೃದಯದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥ ದೊಡ್ಡತನೂ ಇಲ್ಲ ಅನ್ನೋದು ಅವ್ರ ಹೇಳಿಕೆಗಳಿಗೆ ಕಾಣುತ್ತೆ. ನಾನು ಅಲ್ಲಿ ಕೊಟ್ಟರು ಇಲ್ಲಿ ಕೊಟ್ಟರು ಅನ್ನೋದಕ್ಕಿಂತ ನಾವೇನು ಮಾಡಬೇಕು ಅದು ಮುಖ್ಯ. ನನಗೆ ಬೇಕಾಗಿರೋದು ಕರ್ನಾಟಕಕ್ಕೆ ಏನ್ ಮಾಡ್ತೀವಿ ನಾವು ಅನ್ನೋದು ಮುಖ್ಯ. ಈಗ ಗ್ಯಾರಂಟಿ ಕೊಡೋದಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಈಗ ನಾನು ರೈತರ ಸಾಲ ಮನ್ನಾ ಮಾಡಿದೆ, 25,000 ಕೋಟಿ ಹೊಂದಿಸೋದಕ್ಕೆ ಆ ಸಂದರ್ಭದಲ್ಲಿ ಕಾರ್ಯಕ್ರಮ ಏನು ಕೊಟ್ಟು ರೈತರು ಸಾಲ ಮನ್ನಾ ಮಾಡಿದೀವಿ ಅಂತ ಹೇಳಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ 1 ವರ್ಷ ಆಗಲ್ಲ ಅಂತ ಕೂತ್ನ ನಾನು ರೈತರ ಸಾಲ ಮನ್ನಾ ಮಾಡಿ ಪ್ರತಿ ಕ್ಷೇತ್ರಗಳ ಶಾಸಕರ ಒಂದು ಮನವಿ ಮೇರೆಗೆ ನಾನು ಕೊಟ್ಟಂತ ಹಣ ಇದೆಯಲ್ಲ ಆರ್ಥಿಕವಾಗಿ, ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಒಂದು 4-5 ವರ್ಷ ನನ್ನ ಹತ್ರ ಹೇಳೋರು. 4-5 ವರ್ಷ ನೀನ್ ಕೊಟ್ಟಂತ ಹಣದಿಂದ ನಿಮ್ ಕಾಲದಲ್ಲಿ ಕೊಟ್ಟ ಹಣದಿಂದಲೇ ನಾವು ಸ್ವಲ್ಪ ಇನ್ನೂ ಗೌರವ ಉಳಿಸ್ಕೊಂಡಿದೀವಿ, ನಾವು ಕ್ಷೇತ್ರಕ್ಕೆ ಓಡಾಡಕ್ ಆಗ್ತಿದೆ ಅಂತಕ್ಕಂಥದ್ದನ್ನು ಹಲವಾರು ಕಾಂಗ್ರೆಸ್ನ ನಾಯಕರೇ ಹೇಳೋರು.